ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಲೂಕನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ. ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ ಅಂದನು. ಪ್ರಿಯರೇ, ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲವಲ್ಲ ಎಂದು ಯಾವಾಗಲೂ ನಿಮ್ಮ ಸೋಲುಗಳನ್ನೇ ಹೇಳುತ್ತಿದ್ದೀರಾ? ಯಾವಾಗ ನೀವು ನಿಮ್ಮ ಸೋಲುಗಳನ್ನು ಒಪ್ಪಿಕೊಳ್ಳುತ್ತೀರೋ ಆವಾಗ ಕರ್ತನು ನಿಮಗಾಗಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತಾನೆ. ನೀವು ಸೋಲನ್ನು ಒಪ್ಪಿಕೊಳ್ಳದೆ ಜಯದ ಹಾದಿಯಲ್ಲಿ ನಡೆಯಲು ಸಾಧ್ಯವಿಲ್ಲ. ಪಾಪವನ್ನು ಒಪ್ಪಿಕೊಳ್ಳದೆ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ನನ್ನಿಂದ ಆಗುವಷ್ಟು ನಾನು ಪ್ರಯತ್ನಿಸಿ ಬಿಟ್ಟೆ, ಎಷ್ಟು ದಿನಗಳು ಕಳೆದು ಹೋದವು ಎಂದು ಹೇಳುತ್ತಿದ್ದೀರಾ? ಅಥವಾ ನನ್ನ ಸಾಲದ ಸಮಸ್ಯೆಗೆ ಯಾವುದೇ ಪರಿಹಾರವಿಲ್ಲವಲ್ಲ, ಇಲ್ಲವೇ ರೋಗಿಗಳನ್ನು ಗುಣಪಡಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲವಲ್ಲ, ಪರಿಶುದ್ಧವಾಗಿ ಜೀವಿಸಲು ಸಾಧ್ಯವಿಲ್ಲವಲ್ಲ ಎಂದು ಒಳಗೆ ನೀವೇ ಕಳೆಗುಂದಿ ಹೋಗುತ್ತಿದ್ದೀರಾ? ಕರ್ತನ ಜೊತೆ ಮಾತನಾಡಿ, ಇರುವುದನ್ನು ಇದ್ದ ಹಾಗೆ ಹೇಳಿಬಿಡಿರಿ. ಇಲ್ಲಿ ಪೇತ್ರನು ತಲೆಮಾರುಗಳಿಂದ ಮೀನು ಹಿಡಿಯುವಂತ ಉದ್ಯೋಗಸ್ಥನಾಗಿದ್ದನು. ಅನುಭವವಿರುವ ಮೀನುಗಾರನಾಗಿದ್ದನು. ಸಮುದ್ರದ ಅಲೆಗಳ ದಿಕ್ಕನ್ನು ಚೆನ್ನಾಗಿ ಅರಿತವನಾಗಿದ್ದನು. ಸಮರ್ಥನಾಗಿದ್ದನು. ಸ್ವಂತ ಬಲ ಮತ್ತು ಜ್ಞಾನವನ್ನು ನಂಬಿಕೊಂಡಿದ್ದನು. ಆದರೆ ರಾತ್ರಿಯೆಲ್ಲ ಒಂದು ಮೀನನ್ನು ಕೂಡ ಹಿಡಿಯಲಾರದೆ ತಲೆ ತಗ್ಗಿಸಿ ನಿಂತಿದ್ದಾನೆ. ಯಾವಾಗ ನನ್ನಿಂದ ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುತ್ತೀರೋ ಆವಾಗಲೇ ಕರ್ತನ ಹಸ್ತವು ನಿಮ್ಮ ಜೀವನದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಆ ಸಮಯವೇ ಕರ್ತನು ನಿಮ್ಮ ಜೀವನದಲ್ಲಿ ಬರುವಂತ ಸಮಯವೂ ಕೂಡ ಆಗಿರುತ್ತದೆ. ನೀವು ನಿಮ್ಮನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟರೆ ಆತನು ನಿಮಗಾಗಿ ಅದ್ಭುತ ಮಾಡುವಂತ ಕರ್ತನಾಗಿದ್ದಾನೆ. ಆದುದರಿಂದ ನೀವು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವಿಟ್ಟು ಆತನನ್ನು ಹಿಂಬಾಲಿಸುವುದಾದರೆ ಹಿಂದೆ ಆತನು ನಿಮ್ಮ ಸೋಲನ್ನು ಜಯವನ್ನಾಗಿ ಮಾರ್ಪಡಿಸಿ ಬಿಡುತ್ತಾನೆ. ಹಾಗಾಗಿ ನೀವು ಜಯದ ಜೀವಿತ ನಡೆಸಲು ಕರ್ತನು ತಾನೇ ನಿಮಗೆ ಸಹಾಯ ಮಾಡಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.